ತುಂಬಾ ಜನ ಆರೋಗ್ಯ ಕೆಟ್ಟ ಮೇಲೆ ವಯಸ್ಸಾದ್ಮೇಲೆ ಆರೋಗ್ಯದ ಬಗ್ಗೆ ಗಮನ ಕೊಡಕ್ ಶುರು ಮಾಡ್ತೀರಾ. 50-60 ವರ್ಷದ ಅಂಕಲ್ ಆಂಟಿ ಅಜ್ಜಿಗಳು ತಾತಂದ್ರು ಪಾರ್ಕ್ ಅಲ್ಲಿ ರೋಡ್ ಅಲ್ಲಿ ವಾಕಿಂಗ್ ಗಳು ಮಾಡೋದ್ ನೋಡಿರ್ತೀರಾ. ಈ ರೀತಿ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನಂಗೆ ವೀಕ್ನೆಸ್ ಆದಾಗ ನೀವು ಶುರು ಮಾಡೋ ಅಂತದ್ದಲ್ಲ ಫಿಟ್ನೆಸ್. ಸೇಮ್ ರಿಟೈರ್ಮೆಂಟ್ ಇನ್ನೊಂದು 5 ವರ್ಷ ಇರಂಗೆ ನಿಮ್ ಸೇವಿಂಗ್ಸ್ ಇನ್ವೆಸ್ಟ್ಮೆಂಟ್ ಶುರು ಮಾಡಲ್ಲ ಅಲ್ವಾ. ಎಷ್ಟು ಅರ್ಲಿ ಶುರು ಮಾಡ್ತಿರೋ ಅಷ್ಟು ಒಳ್ಳೇದು. 21ಕ್ಕೆ ಶುರು ಮಾಡಿ 31ಕ್ಕೆ ಸ್ಟಾಪ್ ಮಾಡಿದವನು 60 ವರ್ಷ ಆದ್ಮೇಲೆ ಅದು ದುಡ್ಡು ಬಿಡಿಸ್ಕೊಂತೀನಿ ಅಂತ ಅಂದ್ರೆ ತಿಂಗಳಿಗೆ ಕೇವಲ 20,000 ಹಾಕಿದ್ರು ಅದು 13,42,00,000 ಆಗಿರುತ್ತೆ. ಅದೇ 50 ವರ್ಷಕ್ಕೆ ಇನ್ವೆಸ್ಟ್ಮೆಂಟ್ ಶುರು ಮಾಡೋನು 60 ವರ್ಷಕ್ಕೆ ಸ್ಟಾಪ್ ಮಾಡಿದ್ರೆ ತಿಂಗಳಿಗೆ 20,000 ಹಾಕಿದ್ರೆ ಅವನ ಹತ್ರ ಕೇವಲ 43 ಲಕ್ಷ ಉಳಿಯುತ್ತೆ. ಎಷ್ಟು ಅಜಗಜಾಂತರ ವ್ಯತ್ಯಾಸ ಅಲ್ವಾ. ಹಾಗೆ ಫಿಟ್ನೆಸ್ಸು ಸಹ ಎಷ್ಟು ಬೇಗ ಶುರು ಮಾಡ್ತಿರೋ ಅಷ್ಟು ನಿಮ್ಗೆ ಒಳ್ಳೇದು. ಏಜ್ ಆದ್ಮೇಲೆ ಮೆಡಿಕಲ್ ಬಿಲ್ ಜಾಸ್ತಿ ಬರುತ್ತೆ, ಅದನ್ನೆಲ್ಲ ಬಿಟ್ಟಾಕಿ. ಆ ನರಳಾಟ ಸಫರಿಂಗು ಯಾರು ನನ್ನ ನೋಡ್ಕೊಂತಿಲ್ಲ ಅಥವಾ ನಾನು ಯಾಕೆ ಜನಕ್ಕೆ ಹೊರೆ ಆಗಿದ್ದೀನಿ ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆ ಅನ್ನೋದು ತಪ್ಪುತ್ತೆ. ಆಮೇಲೆ ಎಷ್ಟೊಂದ್ ಸತಿ ಎಕ್ಸಿಸ್ಟಿಂಗ್ ಇಶ್ಯೂಸ್ ಇದ್ರೆ ಹಾಸ್ಪಿಟಲ್ ಅಲ್ಲಿ ಕೋವಿಡ್ ಸಿಚುಯೇಷನ್ ಅಲ್ಲಿ ನಮ್ಮ ಫ್ಯಾಮಿಲಿ ಮೆಂಬರ್ಗೆ ಆಗಿತ್ತು, ಅಡ್ಮಿಟ್ ಮಾಡ್ಕೊಳ್ಳಕ್ಕೆ ರೆಡಿ ಇರಲ್ಲ. ಹಾರ್ಟ್ ಅಟ್ಯಾಕ್ ಏನಾರು ಆಯ್ತು ಅಂತ ಅಂದ್ರೆ ಕೋವಿಡ್ ಇದೆ ಇವ್ರಿಗೆ ಹಾರ್ಟ್ ಅಟ್ಯಾಕ್ ಇದೆ, ಹೆಚ್ಚು ಕಮ್ಮಿ ಆಗಿ ಏನಾದ್ರು ತೀರ್ಕೊಂಡ್ಬಿಟ್ರೆ ಹಾಸ್ಪಿಟ್ಲ್ ಮೇಲೆ ಕೆಟ್ಟ ಹೆಸರು ಅಂತ ದೊಡ್ಡ ಹಾಸ್ಪಿಟ್ಲುಗಳೇ ತಗೊಳ್ಳಲ್ಲ ನಿಮ್ಮನ್ನ. ಬೇರೆ ಕಡೆ ಹೋಗಿ ಇಲ್ಲಿ ಫೆಸಿಲಿಟಿ ಇಲ್ಲ ಇನ್ನೊಂದು ಹಾಸ್ಪಿಟ್ಲು ಸಜೆಸ್ಟ್ ಮಾಡ್ತಾರೆ. ಇದೆಲ್ಲ ಆಗಬಾರ್ದು ಅಂತ ಅಂದರೆ ಈಗ ಈ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಏಜ್ 20 ಆಗಿರ್ಬೋದು, 30 ಆಗಿರ್ಬೋದು, 40 ಆಗಿರ್ಬೋದು, ಇಮಿಡಿಯೇಟ್ಲಿ ಶುರು ಮಾಡಿ. ಆ ಪರ್ಫೆಕ್ಟ್ ಡೇಗೂ ಕಾಯ್ಕೊಂಡು ಕೂತ್ಕೊಳ್ಳೋಕೆ ಹೋಗಬೇಡಿ. ಏನೇ ಶುರು ಮಾಡಬೇಕು ಅಂತಿದ್ರು ಇವತ್ತೇ ಶುರು ಮಾಡಿ, ಈಗಲೇ ಶುರು ಮಾಡಿ. ನಾಳೆ ಅಂತ ಕೂತ್ಕೊಂಡ್ರೆ 5 ವರ್ಷ ಹಂಗೆ ಕಳೆದೋಗುತ್ತೆ. ಈ ವಿಡಿಯೋನ ಮ್ಯಾಕ್ಸಿಮಮ್ ಜನದ ಹತ್ರ ಶೇರ್ ಮಾಡಿ, ಅವರು ತಿಳ್ಕೊಳ್ಳಿ.